ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ವಾರಾಂತ್ಯದ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ನೀಡಿದ ಪಂಚಿಂಗ್ ಬ್ಯಾಗ್ ಟಾಸ್ಕ್ ನಲ್ಲಿ ರಾಶಿಕಾ ಮತ್ತು ಅಶ್ವಿನಿ ನಡುವೆ ತೀವ್ರ ವಾಗ್ವಾದ ನಡೆಯಿತು. ರಾಶಿಕಾ ಅಶ್ವಿನಿಯನ್ನ ಮ್ಯಾನಿಪುಲೇಟರ್ ಎಂದು ಟೀಕಿಸಿದರೆ, ಅಶ್ವಿನಿ ರಾಶಿಕಾಳನ್ನ ಮಿಸ್ ಯೂನಿವರ್ಸ್ ಎಂದು ವ್ಯಂಗ್ಯವಾಗಿ ಆಕೆಯ ನಡವಳಿಕೆಯನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ, ನಿನಗೆ ಒರಗಿಕೊಳ್ಳೋಕೆ ರಘು ತೊಡೆ ಹಾಗೂ ಹೆಗಲು ಬೇಕು, ಆದ್ರೆ ನಾನು ಇನ್ನೊಬ್ಬರಿಗೆ ಹೆಗ್ಲಾಗಿರ್ತೀನಿ ಎಂದು ಮಾತನಾಡಿದ್ದಾರೆ. ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ನೆಟ್ಟಿಗರು ಅಶ್ವಿನಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಮುಕ್ತಾಯವಾಗುವ ಅಂಚಿನಲ್ಲಿದೆ. ಆದ್ರೂ ಕೆಲವರ ಮಧ್ಯೆ ಜಗಳ ಮಾತ್ರ ಇನ್ನೂ ಶಮನವಾಗಿಲ್ಲ. ವಾರಾಂತ್ಯದ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಮನೆಯ ಸದಸ್ಯರಿಗೆ ಒಬ್ಬರಿಗೆ ನಿಮ್ಮ ಮನಸ್ಸಿನಲ್ಲಿ ಅನ್ಸಿದ್ದನ್ನ ಮುಖಕ್ಕೆ ಹೊಡೆದ ಹಾಗೆ ಪಂಚಿಂಗ್ ಬ್ಯಾಗ್ಗೆ ಹೊಡೆಯುವ ಮೂಲಕ ಹೇಳಿ ಅನ್ನೋ ಟಾಸ್ಕ್ ನೀಡಿದ್ರು. ಈ ಟಾಸ್ಕ್ ಪರ್ಸನಲ್ ಲೆವೆಲ್ಗೆ ಇಳಿದಿದ್ದು, ರಾಶಿಕಾ ಬಗ್ಗೆ ಅಶ್ವಿನಿ ಕೆಲ ವಿಚಾರಗಳನ್ನ ಹೇಳಿದ್ದು ಟಾಸ್ಕ್ ಬಿಸಿ ತಾರಕಕ್ಕೆ ಏರಿದೆ. ಆಗ್ಲೇ ಹೇಳಿದಂತೆ ಟಾಸ್ಕ್ ಪ್ರಕಾರ ಮನಸ್ಸಿನಲ್ಲಿರುವುದನ್ನ ಮುಖಕ್ಕೆ ಹೊಡೆದ ಹಾಗೆ ಹೇಳಲು ಪಂಚಿಂಗ್ ಬ್ಯಾಗ್ ಆ ಸದಸ್ಯರ ಫೋಟೋ ಅಂಟಿಸಿ ಅದಕ್ಕೆ ಹೊಡೆಯುತ್ತಾ ಮನಸ್ಸಿನಲ್ಲಿರುವುದನ್ನ ಹೇಳಬೇಕಿತ್ತು. ಎಲ್ಲರಂತೆ ಸರದಿಯಲ್ಲಿ ಅಶ್ವಿನಿಗಿಂತ ಮೊದಲು ಬಂದ ರಾಶಿಕಾ ಪಂಚಿಂಗ್ ಬ್ಯಾಗ್ಗೆ ಅಶ್ವಿನಿ ಮುಖ ಅಂಟಿಸಿ ಬರೀ ಮ್ಯಾನಿಪುಲೇಟ್ ಮಾಡಿ ಎದುರು ಇರುವ ವ್ಯಕ್ತಿಯನ್ನ ಬೇರೆ ತರ ತೋರಿಸುವುದು ಇವರ ಗುಣ ಎಂದು ಅಶ್ವಿನಿ ಫೋಟೋಗೆ ಹೊಡೆದು ಹೇಳಿದ್ದಾರೆ. ಇದಾದ ಬಳಿಕ ಬಂದ ಅಶ್ವಿನಿ ರಾಶಿಕಾ ಫೋಟೋವನ್ನ ಪಂಚಿಂಗ್ ಬ್ಯಾಗ್ಗೆ ಅಂಟಿಸಿ ಹೊಡೆಯಲು ಆರಂಭಿಸಿದ್ದಾರೆ. ಈ ವೇಳೆ ಅಶ್ವಿನಿ ರಾಶಿಕಾ ಬಗ್ಗೆ ನಿನ್ನನ್ನು ನೀನು ಮಿಸ್ ಯೂನಿವರ್ಸ್ ಅಂದ್ಕೊಂಡಿದೀಯಾ, ಇನ್ನೊಂದು ಟ್ರ್ಯಾಕ್ ಮತ್ತೊಂದು ಟ್ರ್ಯಾಕ್ ಅಂತ ನಾನ್ ಶುರು ಮಾಡ್ಕೊಂಡಿರ್ಲಿಲ್ಲ, ನಿನಗೆ ನಿಯತ್ತಿಲ್ಲ ಅನ್ನೋಕೆ ಸೂರಜ್ ಇದ್ನಲ್ಲ ಅವನೇ ದೊಡ್ಡ ಉದಾಹರಣೆ ಎಂದು ಹೇಳಿದ್ದಾರೆ. ಅದನ್ನ ಮತ್ತಷ್ಟು ಪರ್ಸನಲ್ ಆಗಿ ತೆಗೆದುಕೊಂಡು ಹೋದ ಅಶ್ವಿನಿ, ನಿನಗೆ ಒರಗಿಕೊಳ್ಳೋಕೆ ರಘು ಅವರ ತೊಡೆ, ರಘು ಅವರ ಹೆಗಲು ಬೇಕು, ನನಗೆ ಅವಶ್ಯಕತೆ ಇಲ್ಲ, ನಾನೇ ಇನ್ನೊಬ್ಬರಿಗೆ ಹೆಗ್ಲಾಗಿರ್ತೀನಿ ಅಂತ ರಾಶಿಕಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಶಿಕಾ ಬಗ್ಗೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡುತ್ತಾ ಅಶ್ವಿನಿ ಮಾತನಾಡುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು, ಅಶ್ವಿನಿ ವಿರುದ್ಧ ನೆಟ್ಟಿಗರು ಕೆಂಡಕಾರಿದ್ದಾರೆ. ಅಶ್ವಿನಿ ವರ್ತನೆ ಕಂಡು ಕೋಪಗೊಂಡಿರುವ ನೆಟ್ಟಿಗರು ಕೋಪದಲ್ಲಿ ಅಶ್ವಿನಿ ಗೌಡ ಬಳಸುವ ಪದಗಳು ಆಕೆಯನ್ನ ಮೂರ್ಖಳಂತೆ ಕಾಣುವಂತೆ ಮಾಡುತ್ತದೆ. ರಾಶಿಕಾಳನ್ನ ನಿರ್ಲಕ್ಷಿಸಿ ಹೆಚ್ಚು ಪ್ರಬುದ್ಧತೆಯನ್ನ ತೋರಿಸಬೇಕಿತ್ತು ಎಂದಿದ್ದಾರೆ. ಇನ್ನು ಕೆಲವರು ಇದು ಅಸಹ್ಯಕರವಾಗಿತ್ತು, ನಿಮ್ಮ ಅಹಂಕಾರವನ್ನ ಸಾಬೀತುಪಡಿಸಲು ರಾಶಿಕಾಳನ್ನ ಬಳಸಿಕೊಂಡಿದ್ದೀರಿ ಎಂದು ಅಶ್ವಿನಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಅಶ್ವಿನಿ ಅವರ ಹೇಳಿಕೆ ಬಗ್ಗೆ ನಿಮ್ಗೆಲ್ಲ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.